ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಗುರುವಾರ ದಿವಸದ ಸಾಯಂಕಾಲ 7:30 ಗಂಟೆ ಪ್ರಾರ್ಥನೆಗೆ ಉಡುಪಿ ಮಂಗಳೂರು ನಮ್ಮ ಸಭೆ ವಿಶ್ವಾಸಗಳೆಲ್ಲರನ್ನೂ ನಾನು ಆಹ್ವಾನಿಸೋನಾಗಿದ್ದೇನೆ. ದಯವಿಟ್ಟು ಎಲ್ಲರೂ ಸೇರಿ ನಮ್ಮ ಕರ್ತನು ನಾವು ಮಹಿಮೆ ಪಡಿಸೋಣ. ಪ್ರೇರೆ, ನಾವು ನಮ್ಮ ಕರ್ತನ ಕುರಿತು ಏನು ಹಾಡ್ತಿದ್ದೀವೋ ಅದು ಸತ್ಯವಾಗಿದೆ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಪರಾಕ್ರಮಗಳನ್ನು ಶೂರಕೃತ್ಯಗಳನ್ನು ನಡೆಸುವ ಮಹೋನ್ನತ ದೇವರು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಸೊ ಆದ್ದರಿಂದ ಆತನಿಗೆ ಅಸಾಧ್ಯವಾದದ್ದೊಂದು ಇಲ್ಲ. ಆತನು ಸಮಸ್ತ ಲೋಕಗಳನ್ನು ತನ್ನ ಮಾತುಗಳಿಂದ ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವನಾಗಿದ್ದಾನೆ. ನಮ್ಮನ್ನು ಎಂದಿಗೂ ಕೂಡ ಆತನು ಅಲಕ್ಷ್ಯ ಮಾಡುವುದಿಲ್ಲ. ನಮ್ಮನ್ನು ಯಾವಾಗಲೂ ಪ್ರೀತಿ ಮಾಡುವಂಥ ಅದ್ಭುತನಾದ ದೇವರು. ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರನ್ನು ಕಾಪಾಡುವನು, ತೂಕಡಿಸುವುದಿಲ್ಲ, ನಿದ್ದೆ ಮಾಡುವುದಿಲ್ಲ. ಪ್ರೇರೆ ಅಂದ್ರೆ ಅರ್ಥವೇನೆಂದರೆ, ಯಾರಾದರೂ ಆತನಲ್ಲಿ ನಂಬಿಕಿಟ್ಟು ಆತನ ನೋಡ್ತಾ ಇರ್ತಾರೋ ಅವರ ವಿಷಯದಲ್ಲಿ ಆತನು ಎಂದಿಗೂ ಕೂಡ ತೂಕಡಿಸುವುದಿಲ್ಲ. ಈ ದಿನ ಆನ್ಲೈನ್ ಮೂಲಕ ವೀಕ್ಷಿಸ್ತಿರುವಂಥ ನಿನ್ನ ವಿಷಯದಲ್ಲಿ ಕೂಡ ದೇವರು ಅಲಕ್ಷ್ಯ ಮಾಡುವನಲ್ಲ. ದೇವರು ನಿನ್ನ ವಿಷಯದಲ್ಲಿ ಇಸ್ರಾಯೇಲ್ ಆಗಿರುವಂಥ ನಿನ್ನನ್ನು ಅಥವಾ ಆ ರಕ್ಷಣೆ ಹೊಂದಿರುವಂಥ ನಿನ್ನನ್ನು, ನನ್ನನ್ನು, ಕಷ್ಟ ಬಾಧೆಗಳಲ್ಲಿರುವಂಥ ನಿನ್ನನ್ನು ನೋಡಿಕೊಂಡು ನನ್ನನ್ನು ಯಾರು ಗಮನಿಸೋರಿದ್ದಾರೆ ಎಂಬುದಾಗಿ ನೀನು ಯೋಚನೆ ಮಾಡ್ಬೋದು. ಪ್ರಿಯರೇ, ಈ ಲೋಕದಲ್ಲಿ ಯಾರು ಗಮನಿಸದಿದ್ದರೂ ಕೂಡ ನೀನು ಭಯಪಡಬೇಡ. ಯಾಕಂದರೆ ಈ ಲೋಕದ ಮನುಷ್ಯರು ನಮ್ಮನ್ನು ಎಷ್ಟು ಗಮನಿಸಿ ನಮ್ಮ ಹತ್ರ ಬಂದರೂ ಅವರು ಮನುಷ್ಯರಾಗಿರುವುದರಿಂದ ನಮಗೆ ಸಹಾಯ ಮಾಡಲು ಶಕ್ತರಲ್ಲ. ಆದರೆ ನಮಗೆ ಸಹಾಯ ಮಾಡಿ ನಮಗೆ ಅದ್ಭುತಗಳನ್ನು ನಡೆಸಲಿಕ್ಕೆ ದೇವರು ಮಾತ್ರ ಶಕ್ತನು. ಆತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮಗಾಗಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟಂತ ಆತನು. ಅದಕ್ಕೆ ಬನ್ನಿರಿ, ನಾವು ಆತನ ಆರಾಧಿಸಿ ಆತನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಹೋಗೋಣ. ಮೊದಲನೇದಾಗಿ ಹಾಡು ಹೇಳ್ತದೆ, ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಈ ಹಾಡನ್ನ ಅರ್ಥ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಎಲ್ಲ ಹಾಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಮಹೋನ್ನತನೇ, ಮಹಾಗಣನೆ, ಎಲ್ಲ ಮಹಿಮೆಗಳಿಗೆ ಯೋಗ್ಯನೇ ಕರ್ತನೇ, ನಿನ್ನ ಪ್ರಭಾವ ಉನ್ನತವಾದದಯ್ಯ ಸ್ವಾಮಿ. ದಿನ ಕರ್ತನೆ ನಿನ್ನ ನಾಮವನ್ನು, ನಿನ್ನ ಪ್ರಭಾವವನ್ನು ನಾವು ಹಾಡಿ ಹರಿಸ್ತೇವೆ. ಕರ್ತನೆ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಹಾಡುತ್ತಿರುವಾಗಲೇ ಕರ್ತನೆ, ನಾನು ನಂಬುತ್ತೇನೆ ನಿನ್ನ ಪ್ರಭಾವ ಎಲ್ಲೆಲ್ಲಿ ಕಾರ್ಯ ಮಾಡುವಂಥದ್ದಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್, ಆಮೆನ್. ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. Wonderful God, we worship you. Stotra, stotra, Appa, stotra, 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 Yeshuve, stotra, 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 Appa, stotra, 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 Yeshuve, stotra, stotra. ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವನೇ ನಿನಗೆಂದು ಸ್ತೋತ್ರವು. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿಮಗೆಂದು ಸ್ತೋತ್ರವು. ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಒಳ್ಳೆಯ ದಾನಗಳು ತಂದೆ ಸ್ತೋತ್ರ, ಪೂರ್ಣವಾದ ವರಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವನಿ ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವನೇ ನಿನಗೆಂದು ಸ್ತೋತ್ರವು. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದೆ ಸ್ತೋತ್ರ ಸ್ತೋತ್ರ.
ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದೆ ಸ್ತೋತ್ರ ಸ್ತೋತ್ರ, ಶೋಧನೆಯಲ್ಲಿ ಜಯ ತಂದೆ ಸ್ತೋತ್ರ ಸ್ತೋತ್ರ, ಚಿಂತೆ ನೀಗಿಸಿ ಆಧರಿಸಿದೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಯಾಹೂ ಶಮ್ಮ ಸ್ತೋತ್ರ ಸ್ತೋತ್ರ, ಯಾಹೂ ಎಲ್ ಶಡಾಯ್ ಸ್ತೋತ್ರ ಸ್ತೋತ್ರ, ಯಾಹೂ ಜಾಯ್ರಾ ಸ್ತೋತ್ರ ಸ್ತೋತ್ರ, ಯಾಹೂ ಜಾಯ್ರಾ ಸ್ತೋತ್ರ ಸ್ತೋತ್ರ, ಎಬಿನೇಜರೇ ನಿಮಗೆ ಸ್ತೋತ್ರ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿನಗೆಂದು ಸ್ತೋತ್ರವು. ದೇವಾದಿ ದೇವನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು, ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಹಲ್ಲೆಲೂಯಾ. ನಮ್ಮ ದೇವರೇ ನಿಮಗೆಂದು ಸ್ತೋತ್ರವು. ಹಲ್ಲೆಲೂಯಾ. ಪ್ರೀತಿ ತಂದು ನಮ್ಮನ್ನು ಕಾಪಾಡ್ತಿರೋ ದೇವರೇ, ನಮ್ಮನ್ನು ನೀನು ನಮ್ಮನ್ನು ಕಾಪಾಡುವುದು ನಿಶ್ಚಯವೆಂಬುದಾಗಿ ನಿನ್ನ ಪ್ರೀತಿ ಮೂಲಕ ನಮಗೆ ಪ್ರಕಟಿಸಿದಂತ ಆತನೇ ನಿಮಗೆ ಸ್ತೋತ್ರಗಳು ಸ್ವಾಮಿ. ಹಲ್ಲೆಲೂಯಾ ಲಾರ್ಡ್. ಈ ಹಾಡು ಹೀಗೆ ಹೇಳ್ತದೆ, ಇನ್ನೊಂದು ಹಾಡು, ಇಹಪರಗಳಲ್ಲಿ ಅತಿಶಯ ದೇವರು, ಭಯಭಕ್ತಿಯಿಂದ ಸ್ತುತಿಸಿರಿ, ಅಲ್ಪರು ನಾವು ಅದ್ಭುತ ದೇವನ ಹಾಡುತ್ತಾ ಪಾಡುತ್ತಾ ಸ್ತುತಿಸಿರಿ. ಪ್ರೇರೆ, ಇಹ ಪರಗಳಲ್ಲಿ ಆತನೊಬ್ಬನೇ ಅತಿಶಯವಾದ ದೇವರು. ಅಲ್ಪರಾದ ನಾವು ಅದ್ಭುತ ದೇವರನ್ನು ಕುರಿತು ಆಡುವಾಗ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಅವು ತೊಲಗಿ ಹೋಗಿ ಅದ್ಭುತಗಳು ನಡೆಯಲಿಕ್ಕೆ ಪ್ರಾರಂಭವಾಗ್ತವೆ. ಅದಕ್ಕೆ ನಾವೆಲ್ಲರೂ ಆತನ ಅದ್ಭುತವನ್ನು ಕುರಿತು ಹಾಡಲಿಕ್ಕೆ ಪ್ರಾರಂಭಿಸೋಣ. ಹಲ್ಲೆಲೂಯಾ ಲಾರ್ಡ್. ಪರಗಳಲ್ಲಿ ಅಕ್ಷಯ ದೇವನ ಭಯಭಕ್ತಿಯಿಂದ ಸ್ತುತಿಸಿರಿ, ಅಲ್ಪರು ನಾವು ಅದ್ಭುತ ದೇವನ ಹಾಡುತ್ತ ಪಾಡುತ್ತ ಸ್ತುತಿಸಿರಿ. ಈ ಪರಗಳಲ್ಲಿ ಅಕ್ಷಯ ದೇವನ ಭಯಭಕ್ತಿಯಿಂದ ಸ್ತುತಿಸಿರಿ, ಅಲ್ಪರು ನಾವು ಅದ್ಭುತ ದೇವನ ಹಾಡುತ್ತ ಪಾಡುತ್ತ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, 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 ಹಲ್ಲೆಲೂಯಾ ಸ್ತೋತ್ರ. ವಾಕ್ಯದಿಂದಲೇ ಲೋಕವು ಮಾಡಿದ ಅನಾದಿ ದೇವನ ಸ್ತುತಿಸಿರಿ, ಮಣ್ಣಿನಿಂದಲೇ ಮನುಷ್ಯನ ಮಾಡಿದ ಮಹಾದೇವನ ಸ್ತುತಿಸಿರಿ. ವಾಕ್ಯದಿಂದಲೇ ಲೋಕವು ಮಾಡಿದ ಅನಾದಿ ದೇವನ ಸ್ತುತಿಸಿರಿ, ಮಣ್ಣಿನಿಂದಲೇ ಮನುಷ್ಯನ ಮಾಡಿದ ಮಹಾದೇವನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, 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 ಹಲ್ಲೆಲೂಯಾ ಸ್ತೋತ್ರ. ಫಾರೋನ್ ಸೈನ್ಯವ ಕಡಲಿಗೆ ತಳ್ಳಿದ ದೇವಾದಿ ದೇವನ ಸ್ತುತಿಸಿರಿ, ಎರಿಕೋ ಕೋಟೆಯ ಮುರಿದು ಹಾಕಿದ ರಾಜಾಧಿರಾಜನ ಸ್ತುತಿಸಿರಿ. ಫಾರೋನ್ ಸೈನ್ಯವ ಕಡಲಿಗೆ ತಳ್ಳಿದ ದೇವಾದಿ ದೇವನ ಸ್ತುತಿಸಿರಿ, ಎರಿಕೋ ಕೋಟೆಯ ಮುರಿದು ಹಾಕಿದ ರಾಜಾಧಿರಾಜನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ,
ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಅಗ್ನಿಯ ನಡುವೆ ಚಲಿಸಿದ ನನ್ನ ಪ್ರಕಟಿಸಿದಾತನ ಸ್ತುತಿಸಿರಿ. ನೀರಿನ ಮೇಲೆ ನಡೆದ ಅದ್ಭುತ ಯೇಸು ರಾಜನ ಸ್ತುತಿಸಿರಿ. ಅಗ್ನಿಯ ನಡುವೆ ಚಲಿಸಿದ ನನ್ನ ಪ್ರಕಟಿಸಿದಾತನ ಸ್ತುತಿಸಿರಿ. ನೀರಿನ ಮೇಲೆ ನಡೆದ ಅದ್ಭುತ ಯೇಸು ರಾಜನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, 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 ಹಲ್ಲೆಲೂಯಾ ಸ್ತೋತ್ರ. ಪಾಪದಿಂದಲೇ ನಮ್ಮನ್ನು ಬಿಡಿಸಿದ ಯೇಸು ರಾಜನ ಸ್ತುತಿಸಿರಿ. ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸಿದ ಯೇಸು ಕ್ರಿಸ್ತನ ಸ್ತುತಿಸಿರಿ. ಪಾಪದಿಂದಲೇ ನಮ್ಮನ್ನು ಬಿಡಿಸಿದ ಯೇಸು ರಾಜನ ಸ್ತುತಿಸಿರಿ. ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸಿದ ಯೇಸು ಕ್ರಿಸ್ತನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಎಲ್ಲರೂ ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಫಾರೋನ್ ಸೈನ್ಯವ ಕಡಲಿಗೆ ತಳ್ಳಿದ ದೇವಾದಿ ದೇವನ ಸ್ತುತಿಸಿರಿ. ಎರಿಕೋ ಕೋಟೆಯ ಮುರಿದು ಹಾಕಿದ ರಾಜಾದಿ ರಾಜನ ಸ್ತುತಿಸಿರಿ. ಫಾರೋನ್ ಸೈನ್ಯವ ಕಡಲಿಗೆ ತಳ್ಳಿದ ದೇವಾದಿ ದೇವನ ಸ್ತುತಿಸಿರಿ. ಎರಿಕೋ ಕೋಟೆಯ ಮುರಿದು ಹಾಕಿದ ರಾಜಾದಿ ರಾಜನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, 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 ಹಲ್ಲೆಲೂಯಾ ಸ್ತೋತ್ರ. ಇನ್ನೊಮ್ಮೆ ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಇನ್ನೊಮ್ಮೆ ಹಲ್ಲೆಲೂಯಾ. ಆತನಿಗೆ ಸ್ತೋತ್ರಗಳ ಮಾಡೋಣ. ಫಾರೋನ್ ಸೈನ್ಯವಾಗಿರಬಹುದು, ಎರಿಕೋ ಕೋಟೆವಾಗಿರಬಹುದು, ಅದು ಬಿದ್ದು ಹೋಗುವುದು. ನಿಮ್ಮ ಜೀವನದಲ್ಲಿ ಅದ್ಭುತವಾಗುವುದು ನಿಶ್ಚಯ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಪದಿಂದಲೇ ನಮ್ಮನ್ನು ಬಿಡಿಸಿದ ಯೇಸು ರಾಜನ ಸ್ತುತಿಸಿರಿ. ಹಲ್ಲೆಲೂಯಾ. ನಿತ್ಯ ಜೀವಕ್ಕೆ ನನ್ನನ್ನು ನಡೆಸಿದ ಯೇಸು ಕ್ರಿಸ್ತನ ಸ್ತುತಿಸಿರಿ. ಎಲ್ಲರೂ ಹೇಳೋಣ. ಪಾಪದಿಂದ ನಮ್ಮನ್ನು ಬಿಡಿಸಲಿಕ್ಕೆ ಬಂದ ದೇವರು, ಪ್ರೇರೆ ಎರಿಕೋಗಳನ್ನು ಬಿಡಿಸಿದ ದೇವರು, ಫಾರೋನ್ ಸೈನ್ಯವನ್ನು ಕಡಲಿಗೆ ತಳ್ಳಿದ ದೇವರು, ನಮ್ಮನ್ನು ಪ್ರೀತಿಸಿ ಕಟ್ಟಕಡೆಗೆ ನಮ್ಮ ಪಾಪ ಪರಿಹಾರಕ್ಕಾಗಿ ಆತನೇ ಮನುಷ್ಯನಾಗಿ ಲೋಕಕ್ಕೆ ಬಂದಿರುವ ದೇವರು ನಿನ್ನನ್ನು ಎಂದಿಗೂ ಲಕ್ಷ್ಯ ಮಾಡುವುದಿಲ್ಲ. ಭಯಪಡಬೇಡ, ಭಯಪಡಬೇಡ, ಆತನ ಸ್ತುತಿಸು. ಹಲ್ಲೆಲೂಯಾ. ಪಾಪದಿಂದಲೇ ನಮ್ಮನ್ನು ಬಿಡಿಸಿದ ಯೇಸು ರಾಜನ ಸ್ತುತಿಸಿರಿ. ಹಲ್ಲೆಲೂಯಾ. ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸಿದ ಯೇಸು ರಾಜನ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ. ಗ್ಲೋರಿ ಗ್ಲೋರಿ, ಹಲ್ಲೆಲೂಯಾ ಸ್ತೋತ್ರ. ವಂಡರ್ಫುಲ್ ಜೀಸಸ್. ಎಲ್ಲರೂ ಹಲ್ಲೆಲೂಯಾ ಸ್ತೋತ್ರ. ನಿನಗೆ ಆರಾಧನೆ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ. ಯಾವುದು ನನ್ನ ಪ್ರೇರೆ? ಆತನಿಗೆ ಹಲ್ಲೆಲೂಯಾ ಸ್ತೋತ್ರ ಎಂಬುದಾಗಿ ಹಾಡ್ತಾನೆ ಇರ್ರಿ. ಅನೇಕ ಅದ್ಭುತಗಳನ್ನು ಮಾಡಿದ ದೇವರು ನಮ್ಮ ಜೀವನದಲ್ಲಿ ಕೂಡ ಅದ್ಭುತಗಳನ್ನು ಮಾಡ್ತಾನೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ನೋಡಿ ಹೆದರಬೇಡ. ನಿನ್ನನ್ನು ಪ್ರೀತಿಸಿರುವ ದೇವರು, ನಿನಗಾಗಿ ಪ್ರಾಣ ಕೊಟ್ಟಿರೋ ದೇವರು ನಿನ್ನನ್ನು ಕಾಯುವುದಕ್ಕೂ ನಿನ್ನನ್ನು ಪೋಷಿಸುವುದಕ್ಕೂ ನಂಬಿಕಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಇನ್ನೊಂದು ಹಾಡೋಣ. ಆರಾಧನೆ, ಆರಾಧನೆ, ಹಲ್ಲೆಲೂಯಾ. ದೇವನಿಗೆ ಆರಾಧನೆ ಎಂಬ ಹಾಡನ್ನು ಹಾಡ್ತಾ ನಾವು ಆತನ ನಾಮವನ್ನು, ಆತನ ಪ್ರಭಾವವನ್ನು ವರ್ಣಿಸ್ತಾ ನಾವು ಆತನ ಘನಪಡಿಸೋಣ. ಹಲ್ಲೆಲೂಯಾ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆರಾಧನೆ, ಸ್ತುತಿ, ಆರಾಧನೆ,
ಹಲ್ಲೆಲೂಯ ದೇವನಿಗೆ ಆರಾಧನೆ, ಆರಾಧನೆ, ಆರಾಧನೆ. ಹಲ್ಲೆಲೂಯ ದೇವನಿಗೆ ರಾಜಾಧಿರಾಜನೇ, ರಾಜಾಧಿರಾಜನಿಗೆ ಆರಾಧನೆ, ಕರ್ತಾದಿ ಕರ್ತನಿಗೆ ಆರಾಧನೆ. ಎಲ್ಲರೂ ಹೇಳೋಣ, ರಾಜಾಧಿರಾಜನಿಗೆ ಆರಾಧನೆ, ಕರ್ತಾದಿ ಕರ್ತನಿಗೆ ಆರಾಧನೆ. ಆರಾಧನೆ, 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 ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಎಲ್ಲರೂ ಆರಾಧನೆ, ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಮಹತ್ವದ ದೇವನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಮಹತ್ವದ ದೇವನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಆರಾಧನೆ, ಆರಾಧನೆ, ಗ್ಲೋರಿ, ಆರಾಧನೆ, 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 ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ, ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ದೇವಾದಿ ದೇವನಿಗೆ ಆರಾಧನೆ, ಶುದ್ಧ ಪರಿಶುದ್ಧನಿಗೆ ಆರಾಧನೆ. ದೇವಾದಿ ದೇವನಿಗೆ ಆರಾಧನೆ, ಶುದ್ಧ ಪರಿಶುದ್ಧನಿಗೆ ಆರಾಧನೆ. ಆರಾಧನೆ, ಆರಾಧನೆ. ಎಲ್ಲರೂ ಹೇಳೋಣ, ಆರಾಧನೆ, 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 ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಗ್ಲೋರಿ, ಆರಾಧನೆ, ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಏಕ ದೇವನಿಗೆ ಆರಾಧನೆ, ಸ್ತುತಿಗಳ ಪಾತ್ರನಿಗೆ ಆರಾಧನೆ. ಏಕ ದೇವನಿಗೆ ಆರಾಧನೆ, ಸ್ತುತಿಗಳ ಪಾತ್ರನಿಗೆ ಆರಾಧನೆ. ಆರಾಧನೆ, 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 ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಎಲ್ಲರೂ ಹೇಳೋಣ, ಆರಾಧನೆ, ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ನಿತ್ಯನಾದ ದೇವನಿಗೆ ಆರಾಧನೆ, ನಿತ್ಯ ಕಾಯುವ ಕರ್ತನಿಗೆ ಆರಾಧನೆ. ನಿತ್ಯನಾದ ದೇವನಿಗೆ ಆರಾಧನೆ, ನಿತ್ಯ ಕಾಯುವ ಕರ್ತನಿಗೆ ಆರಾಧನೆ. ಆರಾಧನೆ, 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 ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ. ಹಲ್ಲೆಲೂಯ ದೇವನಿಗೆ ಆರಾಧನೆ. ಪರಿಶುದ್ಧ ದೇವನಿಗೆ ಆರಾಧನೆ, ಭಕ್ತರ ಪ್ರಿಯರಿಗೆ ಆರಾಧನೆ. ಪರಿಶುದ್ಧ ದೇವರಿಗೆ ಆರಾಧನೆ,
ಭಕ್ತರ ಪ್ರಿಯರಿಗೆ ಆರಾಧನೆ 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 ಗ್ಲೋರಿ ಆರಾಧನೆ 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 ಸ್ತುತಿ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ ಎಲ್ಲರೂ ಹೇಳೋಣ ಆರಾಧನೆ ಸ್ತುತಿ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ ಪರಿಶುದ್ಧ ದೇವನಿಗೆ ಆರಾಧನೆ ಭಕ್ತರ ಪ್ರಿಯನಿಗೆ ಆರಾಧನೆ ಪರಿಶುದ್ಧ ದೇವನಿಗೆ ಆರಾಧನೆ ಭಕ್ತರ ಪ್ರಿಯನಿಗೆ ಆರಾಧನೆ 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 ಮಹಿಮೆಯ ದೇವನಿಗೆ ಆರಾಧನೆ ಮಹತ್ವದ ರಾಜನಿಗೆ ಆರಾಧನೆ ಎಲ್ಲರೂ ಮಹತ್ವದ ದೇವರಿಗೆ ಆರಾಧನೆ ಮಹಿಮೆಯ ರಾಜನಿಗೆ ಆರಾಧನೆ 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 ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಮಹತ್ವದ ದೇವನೇ ರಾಜಾದಿರಾಜನೇ ಸಮಸ್ತ ಕಾರ್ಯಗಳನ್ನು ನಿನಗಿಷ್ಟ ಬಂದ ಹಾಗೆ ನಡೆಸುವ ಸರ್ವೋನ್ನತ ಪ್ರಭುವೇ ಆಕಾಶವು ನಿನ್ನ ಸಿಂಹಾಸನವು ಭೂಮಿ ನಿನ್ನ ಪಾದಪೀಠವು ಭೂಪರಲೋಕಗಳಲ್ಲಿ ಎಲ್ಲಾ ಅಧಿಕಾರವು ಆಧಿಪತ್ಯವಿರುವಂತಾತನೇ ಓ ನಿನಗೆ ಸ್ತೋತ್ರವಯ್ಯ ನೀನು ಸಂಕಲ್ಪಿಸಿದ್ದು ಯಾವುದು ಕೂಡ ನಿಷ್ಫಲವಾಗುವುದೇ ಇಲ್ಲಯ್ಯ ನಿಮಗೆ ಸ್ತೋತ್ರ ನಿನ್ನ ವಾಕ್ಯಗಳು ಬದಲಾಗುವುದೇ ಇಲ್ಲ ನಿಮಗೆ ಸ್ತೋತ್ರ ಕರ್ತನೆ ಇಂಥ ಅದ್ಭುತನಾದ ದೇವರನ್ನು ನಾವು ತಂದೆಯಾಗಿ ಹೊಂದಿಕೊಳ್ಳಿಕ್ಕೆ ಈ ಅದ್ಭುತವಾದ ದೇವರಿಗೆ ಮಕ್ಕಳಾಗುವ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ನಿಜವಾಗಲೂ ಸ್ವಾಮಿ ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು ದೇವರನ್ನು ಯೆಹೋವನನ್ನು ದೇವರಾಗಿ ಹೊಂದಿಕೊಂಡ ಜನರು ಭಾಗ್ಯವಂತರು ನಿಜವಾಗಲೂ ನಾವು ಭಾಗ್ಯವಂತರು ಸ್ವಾಮಿ ಈ ಭಾಗ್ಯಕ್ಕೆ ನಮ್ಮ ನಡೆಸಲಿಕ್ಕೆ ನಿನ್ನ ಮಗನಾದ ಯೇಸುವನ್ನು ನಮಗಾಗಿ ಕಳಿಸಿಕೊಟ್ಟ ದೇವರೇ ನಿಮಗೆ ಸ್ತೋತ್ರವನ್ನು ಮಾಡ್ತೇವೆ ಸ್ವಾಮಿ ಈ ಗುರುವಾರ ಸಮಯದಲ್ಲಿ ಕೂಡ ನಿನ್ನ ದಾಸನನ್ನು ಉಪಯೋಗಿಸು ಸ್ವಾಮಿ ನಿನ್ನ ತುತ್ತೂರಿಯಾಗಿ ಊದು ಸ್ವಾಮಿ ನೀನು ಮಾತನಾಡು ಕರ್ತನೆ ನಿನ್ನ ನುಡಿಯು ಚೈತನ್ಯಗೊಳಿಸ್ತದೆ ನಿನ್ನ ನುಡಿಯು ನಂಬಿಕೆಯನ್ನು ಹೆಚ್ಚಿಸ್ತದೆ ಹಲ್ಲೆಲೂಯಾ ಹಲ್ಲೆಲೂಯಾ ಅದಕ್ಕೆ ಸ್ವಾಮಿ ನಿನ್ನ ದಾಸನನ್ನು ನಿನ್ನ ರೆಕ್ಕೆದ ಮರೆಯಲ್ಲಿ ಮರೆ ಮಾಡಿ ಕರ್ತನೆ ನೀನೇ ಮಾತನಾಡು ಅವನ ಜ್ಞಾನವನ್ನು ಮರೆ ಮಾಡಿ ನೀನು ಮಾತನಾಡು ಕರ್ತನೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕಿರುವಂತ ನಿನ್ನ ದಾಸನನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ಬಲಪಡಿಸಿ ಕೃಪೆ ತೋರು ನೀನು ಮಾತನಾಡುವ ದೇವರು ಸ್ವಾಮಿ ಅನೇಕರ ದಿನ ಆಶೀರ್ವದಿಸಲ್ಪಡ್ತಾರೆ ಅನೇಕರ ದಿನ ಈ ವಾಕ್ಯದ ಮೂಲಕ ಬಲಪಡಿಸಲ್ಪಡ್ತಾರೆ ಎಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ನಮ್ಮ ದೇವರು ಅದ್ಭುತವಾದವನು, ನಮ್ಮ ದೇವರು ಮಹಿಮೆಯುಳ್ಳ ಕರ್ತನಾಗಿದ್ದಾನೆ. ನಾವು ಆತನ ಆರಾಧಿಸಲಿಕ್ಕೆ ಆತನು ಮಹಾಕೃಪೆಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಈಗಲೂ ನಾವು ಆತನ ವಾಕ್ಯವನ್ನು ಕೇಳೋಣ. ದಯವಿಟ್ಟು ವಾಕ್ಯವು ಬಹಳ ಬಹಳ ಪ್ರಾಮುಖ್ಯತೆ. ನೀವು ವಾಕ್ಯವನ್ನು ಕೇಳಿಬಿಟ್ಟು ಮೌನವಾಗಿ ಕೂತ್ಕೊಳ್ಬೇಡಿ. ಇವತ್ತು ಒಳ್ಳೆಯ ವಾಕ್ಯ ಎಂಬುದಾಗಿ ನೀವು ಕೇಳಿದ ವಾಕ್ಯವನ್ನು ಏನು ಮಾಡಬೇಕು, ತಿರುಗಿ ಮನೆಯಲ್ಲಿ ಅದನ್ನು ಜ್ಞಾಪಕ ತಂದುಕೊಳ್ಳ್ರಿ, ಅದನ್ನು ಧ್ಯಾನಿಸಿರಿ, ಅದನ್ನು ಮಾತನಾಡ್ರಿ.
ಆಗ ಬೈಬಲ್ ವಾಕ್ಯ ಹೇಳ್ತೈತೆ ನಮ್ಮಲ್ಲಿ ನಂಬಿಕೆ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ನಾವು ದೇವರ ವಾಕ್ಯವನ್ನು ಮಾತನಾಡದೆ ನಂಬಿಕೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಮ್ಮ ನಂಬಿಕೆ ಬರಬೇಕಂದ್ರೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಬೇಕಂದ್ರೆ ಅರ್ಥ ಏನು? ಅದನ್ನು ಮಾತಾಡ್ತಾ ಅದನ್ನು ಯೋಚಿಸಬೇಕು. ಆಗ ಬೈಬಲ್ ವಾಕ್ಯ ಹೇಳ್ತೈತೆ ನಾವೆಲ್ಲ ಕಾರ್ಯಗಳಲ್ಲಿ ಸಫಲರಾಗ್ತೇವೆ ಎಂಬುದಾಗಿ. ಯಾಕಂದರೆ ಪ್ರಿಯರೇ, ಎಲ್ಲ ಕಾರ್ಯಗಳಲ್ಲಿ ನಾವು ಸಫಲರಾಗಲಿಕ್ಕೆ ದೇವರ ವಾಕ್ಯವು ನಮಗೆ ಅನುಕೂಲ ಮಾಡಿ ಕೊಡುವುದಾಗಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈಗ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ನಮ್ಮ ಮಧ್ಯದಿಂದ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಹಂಚುವರಾಗಿರ್ತಾರೆ. ಸುನಂದ ಸಿಸ್ಟರ್ ಅದನ್ನು ನಮಗೆ ಟ್ರಾನ್ಸ್ಲೇಷನ್ ಮಾಡುವರಾಗಿರ್ತಾರೆ. Hallelujah. Hallelujah. God is good. ದೇವರು ಒಳ್ಳೆಯವನಾಗಿದ್ದಾನೆ. And God is good all the time. ದೇವರು ಯಾವಾಗಲೂ ಒಳ್ಳೆಯವನಾಗಿರುತ್ತಾನೆ. And all the time God is good. ಎಲ್ಲ ಸಮಯಗಳಲ್ಲಿ ಆತನು ಒಳ್ಳೆಯವನೇ ಆಗಿರ್ತಾನೆ. Amen. ಆಮೆನ್. I welcome you in the name of Jesus Christ, those who are watching our live telecast. ನಮ್ಮ ಈ ಲೈವ್ ಟೆಲಿಕಾಸ್ಟನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದೀರೋ ಅವರೆಲ್ಲರನ್ನು ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. Today I want to talk about the fall of wall of Jericho. ಈ ದಿನ ನಾನು ನಿಮ್ಮ ಮಧ್ಯದಲ್ಲಿ ಯೆರಿಕೋ ಬಿದ್ದು ಹೋಗಿರುವುದರ ಕುರಿತು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. After the people of Israelites lived Egypt and came to land of Jericho. ನಾವು ನೋಡ್ತೇವೆ ಇಸ್ರಾಯೇಲಿಯರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದವರಾಗಿ ಕಾನಾನ್ ದೇಶದಲ್ಲಿರುವಂಥ ಯೆರಿಕೋ ಪ್ರಾಂತಕ್ಕೆ ಅವರು ಬರ್ತಾರೆ. While people of Israelites came by the departing of Red Sea. ನಾವು ನೋಡ್ತೇವೆ ಅವರ ಇಸ್ರಾಯೇಲರ ಎದುರಲ್ಲಿ ಕೆಂಪು ಸಮುದ್ರ ವಿಭಾಗ ಮಾಡಲ್ಪಟ್ಟಿರುವಾಗ Faith does not stop there. ಅಲ್ಲಿಗೆ ನಂಬಿಕೆ ಅನ್ನುವಂಥ ಒಂದು ಅದರ ಕಾರ್ಯ ನಿಂತು ಹೋಗಲಿಲ್ಲ. Faith continues. ಒಂದು ಅದ್ಭುತ ಆದ ಕೂಡಲೇ ನಂಬಿಕೆ ಎಂಬುದು ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ನಂಬಿಕೆ ಯಾವಾಗಲೂ ಮುಂದುವರಿಯುವಂಥದ್ದಾಗಿರ್ತೈತೆ. Faith life never ends by crossing the Red Sea. ಅವರ ನಂಬಿಕೆಯ ಜೀವಿತ ಅನ್ನುವಂಥದ್ದು ಕೆಂಪು ಸಮುದ್ರ ವಿಭಾಗವಾಗುವುದರೊಂದಿಗೆ ಮುಕ್ತಾಯವಾಗಲಿಲ್ಲ, ಅದು ಮುಂದುವರಿಯುವಂಥದ್ದಾಗಿತ್ತು. Even after the people of Israelites were in promised land. ಈವೆನ್ ಅಂದರೆ ಅವರು ಕಾನಾನ್ ದೇಶಕ್ಕೆ ದೇವರು ವಾಗ್ದಾನ ಮಾಡಿರುವಂಥ ಕಾನಾನ್ ದೇಶಕ್ಕೆ ಬಂದ ಮೇಲೆ ಸಹ ಅವರ ನಂಬಿಕೆ ಜೀವಿತದ ಅಗತ್ಯ ಅವರಿಗಿತ್ತು. They have a lot more to possess. ಅವರು ಅಲ್ಲಿಗೆ ಬಂದ ನಂತರ ಸಹ ಇನ್ನೂ ಅವರು ಸ್ವಾಧೀನ ಮಾಡಿಕೊಳ್ಳಬೇಕಾದ ಸಂಗತಿಗಳು ಅನೇಕವಿದ್ದವು. Even after the people of Israelites came to land of Jericho, ಮತ್ತಷ್ಟು ಮಾತ್ರವಲ್ಲ, ಯೆರಿಕೋ ಹತ್ರ ಬಂದ ನಂತರ ಸಹ the one tribe of people came to Joshua and asked Joshua, the land you gave is not enough for us. ಯೆರಿಕೋ ನಂತರ ಬಂದ ನಂತರ ಸಹ ಒಂದು ಕುಲದ ಜನರು, ಇಸ್ರಾಯೇಲರಲ್ಲಿ ಒಂದು ಕುಲದ ಜನರು ಯೆಹೋಶುವನ ಹತ್ರ ಬಂದು ಅವರು ಹೇಳ್ತಾರೆ, ನಾವು ಈಗ ಸ್ವಾಧೀನ ಮಾಡಿಕೊಂಡಂತ ನೀವು ನಮಗೆ ಕೊಟ್ಟಂತ ಭೂಭಾಗ ನಮಗೆ ಸಾಕಾಗುವುದಿಲ್ಲ ಎಂಬುದಾಗಿ. And people asked Joshua, we want more of land. ಅವರು ಯೆಹೋಶುವನ ಹತ್ರ ಈಗ ಹೇಳ್ತಾರೆ, ನಮಗೆ ಇನ್ನೂ ಹೆಚ್ಚಾದ ಭೂಭಾಗದ ಅವಶ್ಯಕತೆ ಇದೆ ಎಂಬುದಾಗಿ. Joshua said, God has given this land to us.
ಯೆಹೋಶುವನು ಹೇಳ್ತಾನೆ, ಈ ದೇಶವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ. Lot more to possess. Go and possess the land. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹೋಗಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂಬುದಾಗಿ. It shows Christian life. After we believed, after we were redeemed by the power of Satan, sin and curse. ಇದು ಅವರ ಈ ಸಂಗತಿಗಳು ನಮ್ಮ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಮ್ಮ ಜೀವಿತವನ್ನು ತೋರಿಸಿಕೊಡುವಂತವಾಗಿದ್ದಾವೆ. ಅದೇನೆಂದ್ರೆ ಅವರು ಫರೋ ಕೈಯಿಂದ ಬಿಡುಗಡೆ ಹೊಂದಿ ಕೆಂಪು ಸಮುದ್ರ ವಿಭಾಗ ಅದನ್ನು ದಾಟಿದ ನಂತರ, ಅಂದ್ರೆ ನಮ್ಮ ಜೀವನದಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ ನಂತರ ಸಹ Faith does not stop there. ಅಲ್ಲಿಗೆ ನಮ್ಮ ನಂಬಿಕೆಯ ಜೀವಿತ ಮುಗಿದು ಹೋಗುವುದಿಲ್ಲ. Christian life is life of possession of God promise and God promised land by the work of redemption. ನಾವು ನೋಡ್ತೇವೆ ಕ್ರೈಸ್ತವ ಜೀವಿತ ಅಂತ ಹೇಳುವಾಗ ಕ್ರಿಸ್ತನಲ್ಲಿ ಆದಂಥ ಕಾರ್ಯದ ಮೂಲಕ ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚಾದ ಸಂಗತಿಗಳನ್ನು ಸ್ವಾಧೀನ ಮಾಡಿಕೊಳ್ತಾ ನಂಬಿಕೆಯಿಂದ ಮುಂದೆ ಹೋಗುವಂಥದ್ದಾಗಿದೆ. Life of faith is a lifelong thing. ನಂಬಿಕೆಯ ಜೀವಿತ ಅನ್ನುವಂಥದ್ದು ಜೀವ ಕಾಲವೆಲ್ಲ ಇರುವಂತಹ ಒಂದು ಸಂಗತಿಯಾಗಿದೆ. Without faith, there is no victory. Without faith, there is no victory. ನಂಬಿಕೆ ಇಲ್ಲದೆ ಜಯ ಅನ್ನುವಂಥದ್ದು ಇಲ್ಲ. There can be no fruit. There can no fruit. There can be no, without faith, there can be no. ನಂಬಿಕೆ ಇಲ್ಲದೆ ಯಾವ ಫಲಭರಿತವಾದ ಜೀವಿತವಿಲ್ಲ. Without faith, there can be no success in your life. ನಂಬಿಕೆ ಇಲ್ಲದೆ ನಿಮ್ಮ ಜೀವನದಲ್ಲಿ ಯಾವ ಕೃತಾರ್ಥತೆಯೂ ಇರುವುದಿಲ್ಲ. After between the Red Sea and between wall of Jericho, 40 years are gone by. ನಾವು ನೋಡ್ತೇವೆ ಇಸ್ರಾಯೇಲರು ಕೆಂಪು ಸಮುದ್ರ ದಾಟಿದ ನಂತರ ಎರಿಕೋ ಹತ್ರ ಬರುವಂತಹ ಆ ಸಮಯದ ಮಧ್ಯದಲ್ಲಿ 40 ವರ್ಷಗಳ ಕಾಲ ಕಳೆದು ಹೋಗಿತ್ತು. Their life is wasted by that. ಅಲ್ಲಿ ಅವರ ಜೀವನ ತುಂಬಾ ವ್ಯರ್ಥವಾಗಿ ಹೋಗಿತ್ತು. They are surrounding in wilderness only. ಅವರು ಅರಣ್ಯದಲ್ಲಿ ತಿರುಗಾಡುವಂತವರು, ವಾಂಡರ್ ಅಂದ್ರೆ ಅಲ್ಲಿ ಅವರು ತಿರುಗುತ್ತಾ ಇರುವಂತವರಾಗಿದ್ರು. When Moses gone up to the Lord, when Moses gone up to the Lord, ಮೋಶೆ ದೇವರ ಬಳಿಗೆ ಹೋಗಿದ್ದಾಗ, and the people of the leader of people of Israel is Joshua. ಅಂದ್ರೆ ಮೋಶೆ ದೇವರ ಬಳಿಗೆ ಒಯ್ಯಲ್ಪಟ್ಟಾಗ, ಅಂದ್ರೆ ಆತನು ಸತ್ತ ನಂತರ ಇಸ್ರಾಯೇಲರಿಗೆ ಯೆಹೋಶುವನು ನಾಯಕನಾಗಿ ಆರಿಸಲ್ಪಟ್ಟ. The story of wall of Jericho is recorded in Joshua chapter 6. ನಾವು ನೋಡ್ತೇವೆ ಯೆರಿಕೋ ಕೋಟೆಯ ಕುರಿತಾದಂತ ಆ ಸಂಗತಿ ಯೆಹೋಶುವನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. And verse 1. 1ನೇ ವಚನದಿಂದ ನಾವು ನೋಡುವಂತವರಾಗಿರ್ತೇವೆ. Now Jericho was shut up inside and outside because of the people of Israelites. None went out and none come in. ಇಲ್ಲಿ ನಾವು ನೋಡ್ತೇವೆ, ಹೀಗೆ ಬರೆಯಲ್ಪಟ್ಟಿದೆ, ಯೆರಿಕೋನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. The people of Jericho, they are all in lockdown position. ಅಲ್ಲಿ ನಾವು ನೋಡ್ತೇವೆ ಯೆರಿಕೋ ಜನರ ಪರಿಸ್ಥಿತಿ ಹೇಗಿತ್ತಂದ್ರೆ ಈಗ ನಮಗೆ ಲಾಕ್ಡೌನ್ ಇದ್ದ ಹಾಗೆ ಅವರಿಗಿತ್ತು. The people of Jericho were fully afraid of people of Israelites. ಅಲ್ಲಿ ಯೆರಿಕೋ ಜನರು ಇಸ್ರಾಯೇಲರ ದೆಸೆಯಿಂದ ಬಹಳ ಹೆದರಿದವರಾಗಿದ್ದರು. Think Joshua sent the two spies stayed in Rahab's house. ನಾವು ನೋಡ್ತೇವೆ ಅಲ್ಲಿ ಯೆಹೋಶುವನು 2 ಗೂಢಾಚಾರಿಗಳನ್ನು ಯೆರಿಕೋ ಪಟ್ಟಣ ಒಳಗೆ ಕಳಿಸಿರ್ತಾರೆ, ಅವರು ರಾಹಾಬಳ ಮನೆಯಲ್ಲಿ ತಂಗಿಕೊಂಡಿರ್ತಾರೆ. And she told to two
spies. ಅಲ್ಲಿ ರಾಹಾಬಳು ಆ ಎರಡು ಗೂಢಾಚಾರಿಗಳಿಗೆ ಹೀಗೆ ಹೇಳ್ತಾಳೆ, Your God who helped to you with departing the Red Sea, ನಿಮಗೆ ನಿಮ್ಮ ದಾರಿ ಮಧ್ಯದಲ್ಲಿ ನಿಮಗೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿಕೊಟ್ಟಂತ ನಿಮ್ಮ ದೇವರು He provide manna from heaven. ನಿಮಗೆ ಆಕಾಶದಿಂದ ಮನ್ನವನ್ನು ನಿಮ್ಮ ಆಹಾರಕ್ಕಾಗಿ ಸುರಿಸಿರುವಂತ ಆತನು. So that's why the people of Jericho were afraid of you. ನಿಮ್ಮ ದೇವರು ನಿಮಗೆ ಮಾಡಿರುವಂತಹ ಕಾರ್ಯಗಳ ದೆಸೆಯಿಂದ ಯೆರಿಕೋ ಜನರು ನಿಮಗೆ ಬಹಳವಾಗಿ ಹೆದರಿಕೊಂಡಿದ್ದಾರೆ. When you came here, the people of Jericho were, the city was shut up. ನೀವು ಇಲ್ಲಿ ಬಂದ ದೆಸೆಯಿಂದ ನಿಮ್ಮ ನಿಮಿತ್ತ ನಮ್ಮವರು ಯೆರಿಕೋದವರು ಹೆದರಿಕೊಂಡವರಾಗಿ ತಮ್ಮ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದಾರೆ. Because while you came in to destroy the city, ಯಾಕಂದ್ರೆ ನೀವು ಯೆರಿಕೋ ಪಟ್ಟಣವನ್ನು ನಾಶಪಡಿಸಲಿಕ್ಕೆ ಬಂದಿದ್ದೀರಿ ಎಂಬುದಾಗಿ. in the same way, people of Israelites also very afraid of people of Jericho. ಅಷ್ಟು ಮಾತ್ರವಲ್ಲ, ಯೆರಿಕೋ ಜನರೇನೋ ಇಸ್ರಾಯೇಲರ ದೆಸೆಯಿಂದ ಅವರ ನಿಮಿತ್ತ ಅವರು ಹೆದರಿಕೊಂಡಿದ್ದಾರೆ. ಅದೇ ರೀತಿ ಇಸ್ರಾಯೇಲರು ಸಹ ಯೆರಿಕೋ ಜನರ ನಿಮಿತ್ತ, ಯೆರಿಕೋ ಪಟ್ಟಣದ ನಿಮಿತ್ತ ಅವರು ಸಹ ಹೆದರಿಕೆ ಉಳ್ಳವರಾಗಿದ್ದಾರೆ. They remembered 10 people brought evil report from there. ಅವರು ಆ ಯೆರಿಕೋ ಆ ಕಾನಾನ್ ದೇಶದ ವಿಷಯವಾಗಿ ಕೆಟ್ಟ ಸಮಾಚಾರವನ್ನು ತಂದಂತ 10 ಗೂಢಾಚಾರಿಗಳ ಆ ಸಂದೇಶವನ್ನು ಅವರು ನೆನಪು ಮಾಡಿಕೊಂಡಿದ್ದರು. In front of them we are like grasshoppers. They are greater than we are. ಅವರು ಹೀಗೆ ಸಮಾಚಾರವನ್ನು ತಂದಿದ್ರು, ಓ ಕಾನಾನ್ ದೇಶದಲ್ಲಿ ವಾಸ ಮಾಡ್ತಿರುವಂತ ಉನ್ನತ ಪುರುಷರ ಎದುರಲ್ಲಿ ನಾವು ಮಿಡತೆಗಳಂತೆ ಇದ್ದೇವೆ, ಅವರು ನಮಗಿಂತ ಬಲಿಷ್ಠರಾಗಿದ್ದಾರೆ ಎಂಬುದಾಗಿ. So people of Israelites were thinking like that. ಆ ರೀತಿ ಅಂದ್ರೆ ಇವರ ಮುಂದೆ ನಾವು ಮಿಡತೆಗಳಾಗಿದ್ದೇವೆ ಎಂಬುದಾಗಿ ಅವರ ನಿಮಿತ್ತ, ಯೆರಿಕೋ ಪಟ್ಟಣ ಕಾನಾನ್ ದೇಶದವರ ನಿಮಿತ್ತ ಅವರು ಬಹಳ ಹೆದರಿಕೆ ಉಳ್ಳವರಾಗಿದ್ದರು. The people of Israelites were wasted for 40 years in wilderness. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ಆ ಒಂದು ಅರಣ್ಯದಲ್ಲಿ, ಆ ಎಡಾರಿ ಪ್ರಾಂತದಲ್ಲಿ 40 ವರ್ಷಗಳ ಕಾಲ ಅಲ್ಲೆಲ್ಲೇ ಸುತ್ತುತ್ತಾ ಅವರು ಆ ಕಾಲವನ್ನು ವ್ಯರ್ಥವಾಗಿ ಕಳೆದವರಾಗಿದ್ರು. Today believers are not ready, are refused and afraid to possess God's blessing. ಅದೇ ರೀತಿ ನಾವು ನೋಡ್ತೇವೆ, ಇವತ್ತು ಸಹ ವಿಶ್ವಾಸಿಗಳಾದವರು ಅನೇಕರು ದೇವರು ತಮಗಿಟ್ಟಂತ ಹೆಚ್ಚಿನ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಅವರು ಸಹ ಹೆದರಿಕೆ ಉಳ್ಳವರಾಗಿದ್ದಾರೆ. But the people of God is not ready to possess what God has given. ನಾವು ನೋಡ್ತೇವೆ, ದೇವರು ಅವ್ರಿಗೆ ಏನು ಕೊಟ್ಟಿದ್ದಾನೋ ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅವರು ಹೆದರಿಕೆ ಉಳ್ಳವರಾಗಿರಬಾರದು. And God let those enjoyment to sinners. And God let that possession to enjoy to sinners God gave. ನಾವು ನೋಡ್ತೇವೆ, ಪಾಪಿಗಳಿಗೆ ಆ ಒಂದು ಪೊಸಿಷನ್ ಅನ್ನು, ಆ ಸಂಗತಿಗಳನ್ನು ಎಂಜಾಯ್ ಮಾಡಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ ಬಿಟ್ಟಿದ್ದಾನೆ. For little while. ಸ್ವಲ್ಪ ಸಮಯಕ್ಕಾಗಿ. ಯಾಕಂದ್ರೆ ನಾವು ಸ್ವಾಧೀನ ಮಾಡಲಿಕ್ಕೆ ಹೆದರಿಕೆ ಉಳ್ಳವರಾಗಿರುವುದರಿಂದ, ಸಿದ್ಧ ಇಲ್ಲದೆ ಇರುವುದರಿಂದ ಅವರು ಎಂಜಾಯ್ ಮಾಡಲಿಕ್ಕೆ ಕರ್ತನು ಬಿಟ್ಟಿದ್ದಾನೆ ಸ್ವಲ್ಪ ಸಮಯಕ್ಕೆ. While the people eyes were open, while the believers eyes were open, they are going to possess it. ಯಾವಾಗಾದ್ರೆ ದೇವರ ಮಕ್ಕಳಾಗಿರುವವರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡ್ತಾವೋ ಅವರು ಹೋಗಿ ದೇವರು ತಮಗಿಟ್ಟಂತ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳುವವರಾಗಿರ್ತಾರೆ. Our God is so quicker than UPay, PhonePe and Google Pay. ದೇವರು ನಮ್ಮ ಗೂಗಲ್ ಪೇಕ್ಕಿಂತ ಫೋನ್ ಪೇಕ್ಕಿಂತ ದೊಡ್ಡವನಾಗಿದ್ದಾನೆ. The word of God says that the riches of
wicked people is stored up for the righteous people. ದೇವರ ವಾಕ್ಯ ಹೇಳ್ತೈತೆ ದುಷ್ಟರ ಸಂಪತ್ತು ನೀತಿವಂತರಿಗೋಸ್ಕರ ಇಡಲ್ಪಟ್ಟಿದೆ ಎಂಬುದಾಗಿ. And God did that. ದೇವರು ಅದನ್ನು ಕೊಟ್ಟಿರುವಾತನಾಗಿದ್ದಾನೆ. And God did that. ದೇವರು ಅದನ್ನು ಹಾಗೆ ಮಾಡಿದಾತನಾಗಿದ್ದಾನೆ. When the people of Israelites came out of Egypt, ನಾವು ನೋಡ್ತೇವೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಬಂದಾಗ and people of Egypt gave all their possession, gold and silver and their wages. ಅಲ್ಲಿ ನಾವು ನೋಡ್ತೇವೆ ಐಗುಪ್ತಿಯರು ತಮ್ಮ ಬೆಳ್ಳಿ ಬಂಗಾರ ಬೆಲೆ ಉಳ್ಳ ವಸ್ತುಗಳನ್ನು ಇಸ್ರಾಯೇಲರಿಗೆ ಕೊಟ್ಟು ಬಿಟ್ಟರು ಎಂಬುದಾಗಿ. The people of Egypt not giving people. ಆಕ್ಚುಲಿ ನಾವು ನೋಡುವಂತದ್ದಾದ್ರೆ ಐಗುಪ್ತ ದೇಶದ ಜನರು ಕೊಡುವಂತ ಜನರಲ್ಲ. The people of Egypt is taking people. ಐಗುಪ್ತ ಜನರು ಎಂತವ್ರು ಅಂದ್ರೆ ಅವರು ತೆಗೆದುಕೊಳ್ಳುವಂತವರಾಗಿದ್ರು. God has done great miracle. ಆದ್ರೆ ಅಲ್ಲಿ ದೇವರು ಐಗುಪ್ತ ಕೊಡ್ಲಿಕ್ಕಿಲ್ಲ ಆಗದಂತ ಜನರೇ ಕೊಡುವ ಹಾಗೆ ಮಾಡಿರುವಂತ ಆತನು ದೇವರಾಗಿದ್ದಾನೆ. So God has delivered from there, from the land of Egypt. ಅಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದಿಂದ ದೇವರು ಅವರನ್ನು ಬಿಡುಗಡೆ ಮಾಡಿಕೊಂಡು ತಂದಾತನಾಗಿದ್ದಾನೆ. So now the people of Israel standing in front of the wall of Jericho. ಇಲ್ಲಿ ನಾವು ನೋಡ್ತೇವೆ ಈಗ ಇಸ್ರಾಯೇಲ್ಯರು ಯೆರಿಕೋ ಕೋಟೆ ಮುಂದೆ ನಿಂತುಕೊಂಡವರಾಗಿದ್ದಾರೆ. The Jericho is the entry point. ನಾವು ನೋಡ್ತೇವೆ ಕಾನಾನ್ ದೇಶದ ಒಂದು ಪ್ರವೇಶವು ಯೆರಿಕೋ ಪಟ್ಟಣವಾಗಿದೆ. That battle is more important for them. ಅಲ್ಲಿ ಆ ಯೆರಿಕೋವನ್ನು ಗೆಲ್ಲುವಂತಹ ಯುದ್ಧ ಬಹಳ ಅವರಿಗೆ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. And they won the battle. ಅಲ್ಲಿ ನಾವು ನೋಡ್ತೇವೆ ಅವರು ಆ ಯುದ್ಧವನ್ನು ಜಯಿಸಿದರು ಎಂಬುದಾಗಿ. In this story, God has put some lessons to us. ಈ ಒಂದು ಕಥೆಯಲ್ಲಿ ಅಂದ್ರೆ ಅಲ್ಲಿ ನಡೆದಂತ ಆ ಸಂಗತಿಯ ಮೂಲಕ ದೇವರು ನಮಗೊಂದು ಪಾಠವನ್ನು ಅಲ್ಲಿ ಕಲಿಸುವಾತನಾಗಿದ್ದಾನೆ. God, the lessons is, ಅಲ್ಲಿ ದೇವರು ನಮಗೆ ತೋರಿಸುವಂತ ಪಾಠವೇನೆಂದ್ರೆ God ways are entirely different from our ways. ಅಲ್ಲಿ ನಾವು ನೋಡ್ತೇವೆ ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಬಹಳ ವ್ಯತ್ಯಾಸವುಳ್ಳವಾಗಿದ್ದಾವೆ ಎಂಬುದಾಗಿ. So God told Joshua, standing in front of the wall of Jericho, you surround it for seven rounds. ಅಲ್ಲಿ ಯೆರಿಕೋ ಕೋಟೆಯ ಎದುರಲ್ಲಿ ನಿಂತುಕೊಂಡಾಗ ಯೆಹೋಶುವನಿಗೆ ದೇವರು ಹೀಗೆ ಹೇಳ್ತಾರೆ, ನೀನು ಯೆರಿಕೋ ಪಟ್ಟಣವನ್ನು 7 ಸಾರಿ ನಿನ್ನ ಜನರೊಂದಿಗೆ ಸುತ್ತಬೇಕು ಎಂಬುದಾಗಿ. The people may talk like that. ದೇವರು ಹೀಗೆ ಆ ಜನರು ಹೀಗೆ ಮಾತಾಡಿಕೊಂಡಿರಬಹುದು. Lord, are you gone mad? ದೇವರೇ ನಿನಗೇನಾದರೂ ತಲೆ ಕೆಟ್ಟಿದೆಯಾ? Lord, how can the wall of Jericho is falling down? ಹೀಗೆ ನಾವು ನಾವೀಗ ಸುತ್ತುವುದರಿಂದ ಯೆರಿಕೋ ಗೋಡೆ ಹೇಗೆ ಬೀಳಲಿಕ್ಕೆ ಸಾಧ್ಯ? Did you see the width and height of the wall? ದೇವರೇ, ನೀನು ಈ ಒಂದು ಕೋಟೆ ಗೋಡೆಯ ಎತ್ತರವನ್ನು ಅಗಲವನ್ನು ಅದರ ಒಂದು ಶಕ್ತಿಯನ್ನು ನೀನು ನೋಡಿದೀಯಾ? And God said, do that. ದೇವರು ಹೇಳಿದ, ನೀನು ಸುಮ್ಮನೆ ನಾನು ಹೇಳಿದ್ದನ್ನು ಮಾಡಿರಿ ಎಂಬುದಾಗಿ. And God and people obeyed God and did that. ಅಲ್ಲಿ ನಾವು ನೋಡ್ತೇವೆ ಯೆಹೋಶುವನು ಮತ್ತು ಜನರು ದೇವರ ಮಾತಿಗೆ ವಿಧೇಯತೆ ತೋರಿ ಆ 7 ದಿವಸ ಯೆರಿಕೋ ಕೋಟೆಯನ್ನು ಸುತ್ತುತ್ತಾರೆ. While the people surrounded it for 6 days. ಅಲ್ಲಿ ನಾವು ನೋಡ್ತೇವೆ 6 ದಿವಸಗಳು ಅವರು ಆ ರೀತಿಯಲ್ಲಿ ಯೆರಿಕೋ ಕೋಟೆಯನ್ನು ಸುತ್ತುವಂತವರಾಗಿರ್ತಾರೆ. Nothing is happen. ಅಲ್ಲಿ ನಾವು ನೋಡ್ತೇವೆ ಏನು ಸಹ ಸಂಭವಿಸಲಿಲ್ಲ. When people surrounding in 7 day, 6 time, nothing is happen. ಅಲ್ಲಿ ನಾವು ನೋಡ್ತೇವೆ 7ನೇ ದಿವಸ 6 ಸಾತಿ ಸುತ್ತುತ್ತಾರೆ. ಈವನ್ 6 ಸಾತಿ ಸುತ್ತುವಾಗಲೂ ಸಹ ಏನು ಸಹ ಅಲ್ಲಿ ಕಾರ್ಯ ನಡೆಯಲಿಲ್ಲ. When the people surrounded it in
seventh day, in last round, the wall of Jericho fell down. ಅಲ್ಲಿ ನಾವು ನೋಡ್ತೇವೆ 7ನೇ ದಿವಸ 7ನೇ ಸಾರಿ ಕಡೆ ರೌಂಡ್ ಅನ್ನು ಅವರು ಸುತ್ತುವಾಗ ಅಲ್ಲಿ ಒಂದು ಅದ್ಭುತ ಕಾರ್ಯವಾಗ್ತೈತೆ. ಅದೇನಂದ್ರೆ ಎರಿಕೋ ಗೋಡೆ ಬಿದ್ದು ಹೋಗ್ತೈತೆ. Did God is mad? ದೇವರು ತಲೆ ಇಲ್ಲದವನ ಅಥವಾ ಜ್ಞಾನ ಇಲ್ಲದವನ? The people of Jericho, before the people of Jericho were laughing at the people of Israelites. ಎರಿಕೋ ಜನರ ಎದುರಲ್ಲಿ ಇಸ್ರಾಯೇಲರು ನಗುವಂತವರಾಗಿದ್ದಾರೆ. People of Israel were standing and thinking about the wall. ಆ ಎರಿಕೋ ಗೋಡೆ ಮುಂದೆ ಅವರು ನಿಂತುಕೊಂಡಾಗ ಅವರು ಆ ಗೋಡೆ ಕುರಿತು ಅವರು ಆಲೋಚನೆ ಮಾಡ್ತಾ ಇದ್ರು. When God they did and they win the battle. ದೇವರು ಯಾವಾಗಾದ್ರೆ ಅವರಿಗೆ 7 ದಿವಸ ಸುತ್ತಬೇಕು ಎಂಬುದಾಗ ಹೇಗೆ ಹೇಳಿದಾಗ ಅದಕ್ಕೆ ವಿಧೇಯತೆ ತೋರಿ ಮಾಡಿದ್ರು. ಆ ಒಂದು ಯುದ್ಧದಲ್ಲಿ ಅವರು ಜಯವನ್ನು ಕಂಡರು. God ways are so different from our ways. ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಬಹಳ ವ್ಯತ್ಯಾಸವುಳ್ಳವುಗಳಾಗಿದ್ದಾವೆ. So for example, ಉದಾಹರಣೆಗೆ I will tell you, take this water glass and fill the ocean water in this water glass. Ocean. ದೇವರು ಒಂದು ವೇಳೆ ಹೀಗೆ ಹೇಳ್ಬೋದು, ಈ ಲೋಟೆಯನ್ನು ತಗೊಂಡು ಇದಕ್ಕೆ ಸಮುದ್ರದ ನೀರನ್ನು ತುಂಬಿಸು ಎಂಬುದಾಗಿ. That is impossible. ಅದು ಅಸಾಧ್ಯವಾಗಬಹುದು. Why? Because ಯಾಕಂದ್ರೆ our thought is like this water glass. ನಾವು ಈ ಲೋಟೆ ಕುರಿತು ನಾವೀಗ ಆಲೋಚನೆ ಮಾಡ್ತೇವೆ, ಇದು ನೀರು ತುಂಬಿಸುವಂತ ಒಂದು ಚಿಕ್ಕ ಲೋಟೆ ಎಂಬುದಾಗಿ. God mind is so bigger than ocean. ನಾವು ನೋಡ್ತೇವೆ ಸಮುದ್ರಕ್ಕಿಂತಲೂ ದೇವರ ಮನಸ್ಸು, ದೇವರ ಒಂದು ಜ್ಞಾನ ಬಹಳ ದೊಡ್ಡದಾಗಿದೆ. We will not understand his plans. ಆತನ ಪ್ರಣಾಳಿಕೆಗಳನ್ನು, ಆತನ ಮಾರ್ಗಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. God is infinite. ದೇವರು ಅಪರಿಮಿತವಾದ ಆತನು ಆಗಿದ್ದಾನೆ. God is limitless. ಆತನಿಗೆ ಮಿತಿಯೇ ಇಲ್ಲ. We are limited like this water glass. ನಾವು ಈ ಒಂದು ಲೋಟೆ, ಚಿಕ್ಕ ಲೋಟೆ ತರ ಒಂದು ಪರಿಮಿತಿ ಉಳ್ಳ ಜೀವತಕ್ಕೆ ಒಳಪಟ್ಟವರಾಗಿದ್ದೇವೆ. We can think about present. ನಾವು ಯಾವಾಗಲೂ ಸಹ ಸದ್ಯಕ್ಕೆ ನಮ್ಮ ಮುಂದೆ ನಡೆಯುವಂತಹ ಸಂಗತಿಗಳ ಕುರಿತು ಮಾತ್ರ ಆಲೋಚನೆ ಮಾಡುವವರಾಗಿರ್ತೇವೆ. God can think your future. ಆದರೆ ದೇವರು ನಿಮ್ಮ ಭವಿಷ್ಯತ್ ಎಲ್ಲವನ್ನು ನೋಡಿರುವಂತ ಆತನಾಗಿದ್ದಾನೆ. For example, ಉದಾಹರಣೆಗಾಗಿ take me. ಅಪ್ಪಿಯನ್ನು ತಗೊಳ್ಳಿ. While I am studying in high class, ಹೈಸ್ಕೂಲ್, ಅವರು ಅಂದರೆ ಅಪ್ಪಿ ಹೈಸ್ಕೂಲಲ್ಲಿ ಓದುತ್ತಿರುವಾಗ ಆದರ್ಶ, I am no student will compare to me. ಅಲ್ಲಿರುವಂತ ಯಾವ ವಿದ್ಯಾರ್ಥಿಗಳು ನನಗೆ ಸಮಾನವಾಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ನಾನು ಅಲ್ಲಿರುವಂತ ವಿದ್ಯಾರ್ಥಿಗಳನ್ನೆಲ್ಲ ಮೀರಿದಂತ ಒಬ್ಬ ವ್ಯಕ್ತಿ ಆಗಿದ್ದೆ. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಕ್ಲಾಸ್. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳುವಾಗ ನಾನು ಕ್ಲಾಸ್ಗೆ ಯಾವತ್ತು ಹೊರಗಡೆ ನಿಂತುಕೊಳ್ಳುವವನಾಗಿದ್ದೆ. ಸೊ ಪ್ರಿನ್ಸಿಪಲ್ ಕಾಲ್ಡ್ ಮೈ ಮಾಮ್ ಅಂಡ್ ಟೋಲ್ಡ್ ಕಂಪ್ಲೇಂಟ್ ಓವರ್ ಕಂಪ್ಲೇಂಟ್. ನನ್ನ ಮಮ್ಮಿಯನ್ನು ನನ್ನ ಪ್ರಿನ್ಸಿಪಾಲ್ ಕರೆದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ನನ್ನ ಬಗ್ಗೆ ಹೇಳುವವರಾಗಿದ್ರು. ದಿಸ್ ಬಾಯ್ ಇಸ್ ನಾಟ್ ಪಾಸ್ 10th and ಪ್ಲೀಸ್ ಜಾಯಿನ್ ಹಿಮ್ ಫಾರ್ ಸ್ಮಾಲ್ ಜಾಬ್. ಅವರು ಹೀಗೆ ನನ್ನ ತಾಯಿಗೆ ಹೇಳ್ತಾ ಇದ್ರು, ಇವನು 10th ಕ್ಲಾಸ್ ಖಂಡಿತವಾಗಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ಇವನನ್ನು ಯಾವುದಾದ್ರೂ ಸಣ್ಣ ಕೆಲಸಕ್ಕೆ ಸೇರಿಸಿ ಬಿಡಿ ಎಂಬುದಾಗಿ. But God said, ಆದ್ರೆ ದೇವರು ಹೇಳಿದನು, ಆದ್ರೆ ದೇವರು ಹೇಳಿದನು, I will make you. ನಾನು ನಿನ್ನನ್ನು, I will make you. ನಾನು ನಿನ್ನನ್ನು ಮಾಡುತ್ತೇನೆ. ಏನು ಮಾಡ್ತೀನಿ? I will make you preacher. ನಾನು ನಿನ್ನನ್ನು ದೇವರ ವಾಕ್ಯನ ಉಪದೇಶಿಸುವವನನ್ನಾಗಿ ಮಾಡುತ್ತೇನೆ.
God's plans are so different from our plans. ದೇವರ ಮಾರ್ಗಗಳು, ದೇವರ ಪ್ರಣಾಳಿಕೆಗಳು ನಮ್ಮ ಮಾರ್ಗಗಳಿಗಿಂತ, ಆಲೋಚನೆಗಳಿಗಿಂತ ಯಾವತ್ತೂ ಉನ್ನತವಾಗಿರುತ್ತವೆ. God's plans are so different from people's plans. ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳಿಗಿಂತ ಬಹಳ ವ್ಯತ್ಯಾಸವುಳ್ಳವಾಗಿರ್ತವೆ. People say you will not do, ಜನರು ಹೇಳ್ತಾರೆ ನಿನಗಿದು ಸಾಧ್ಯ ಇಲ್ಲ ಎಂಬುದಾಗಿ. but God says you can do it. ಆದ್ರೆ ದೇವರು ಹೇಳ್ತಾನೆ ನಿನಗೆ ಇದು ಸಾಧ್ಯ, ನೀನು ಮಾಡಬಲ್ಲೆ ಎಂಬುದಾಗಿ. When please turn to book of First Chronicles. ನಾವು ಸತ್ಯವೇದವನ್ನು ಮೊದಲನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕಕ್ಕೆ ತಿರುಗಿಸೋಣ. Second. ಸಾರಿ, ಎರಡನೇ ಪೂರ್ವಕಾಲ ವೃತ್ತಾಂತಗಳು Chapter 20, 20ನೇ ಅಧ್ಯಾಯ verse 1. 1ನೇ ವಚನವನ್ನು ಓದೋಣ. Here we see that Jehoshaphat prayer. ಇಲ್ಲಿ ಯೆಹೋಷಾಫಾಟನ ಪ್ರಾರ್ಥನೆ ಕುರಿತು ಇಲ್ಲಿ ನಾವು ನೋಡ್ತೇವೆ. The people of Israel were afraid of Moabites and Ammonites ಇಲ್ಲಿ ಮೋವಾಬ್ಯರು, ಅಮ್ಮೋನಿಯರ ದೆಸೆಯಿಂದ ಇಸ್ರಾಯೇಲರು ಬಹಳ ಭಯಕ್ಕೆ ಗುರಿಯಾಗಿರ್ತಾರೆ. because they are great in numbers. ಅವರು ಇಸ್ರಾಯೇಲರಿಗಿಂತ ಸಂಖ್ಯೆಯಲ್ಲಿ ಅನೇಕರಿದ್ದರು. And Israel were small in numbers. ಇಸ್ರಾಯೇಲರು ಅವ್ರ ಎದುರಲ್ಲಿ ಅವ್ರಿಗೆ ಸೈನ್ಯದ ಬಲ ಇರಲಿಲ್ಲ, ಅವರು ಕೊಂಚವಾಗಿದ್ದರು. And Lord said to Jehoshaphat, ಇಲ್ಲಿ ನೋಡ್ತೇವೆ ದೇವರು ಯೆಹೋಷಾಫಾಟನಿಗೆ ಆ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ. and thus says the Lord to you, do not be afraid and do not be dismayed at this great arrow, for the battle is not yours but God's. 20ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ದೇವರು ಯೆಹೋಷಾಫಾಟನಿಗೆ ಹೇಳ್ತಾನೆ, ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದ್ದೇ. Tomorrow go down against them. Behold, they will come up at the ascent of Ziz. You will find them on the valley east of wilderness of Jeruel. You will not need to fight. In this battle, stand firm, hold your position, and see the salvation of the Lord on your behalf, O Judah. Jerusalem, do not be afraid and do not be dismayed. Tomorrow you go out against him. The Lord will be with you. ಇಲ್ಲಿ ಮುಂದೆ ವರೆಸಿ ನಾವು ನೋಡ್ತೇವೆ, ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡ್ರಿ, ಇಗೋ ಅವರು ಹೆಚ್ಚಿಸ್ ಗಟ್ಟಿನ ಮಾರ್ಗವಾಗಿ ಬರುತ್ತಾರೆ. ಯೆರೂವೇಲ್ ಅರಣ್ಯದ ಮುಂದೆ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡುವ ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರ ಎದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಷಾಫಾಟನು ಹೇಳಿದನು. And verse 21 says, and when he had taken counsel with the people, he appointed those who were to sing at the Lord and praise him in holy and attire as they went before the army, and say, give thanks to the Lord for his steadfast love endures forever. ಇಲ್ಲಿ ನಾವು ನೋಡ್ತೀವಿ 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. Here we see that ಇಲ್ಲಿ ನಾವು ನೋಡ್ತಾ ಇದ್ದೇವೆ, Jehoshaphat for battle, he kept first line for praise for people.
ಇಲ್ಲಿ ನಾವು ನೋಡ್ತೇವೆ ಆತನು ಯುದ್ಧ ಒಂದು ಮಾಡುವಂತಹ ಸಂದರ್ಭದಲ್ಲಿ ಯುದ್ಧದ ಒಂದು ಸೈನಿಕರ ಆ ಭಟರ ಎದುರಲ್ಲಿ ಆತನು ಗಾನ ಮಾಡುವವರನ್ನು ನೇಮಿಸುತ್ತಾನೆ. And people of Israel did not know how to fight the battle. ಅಲ್ಲಿ ಇಸ್ರಾಯೇಲರಿಗೆ ಆ ಸಂದರ್ಭದಲ್ಲಿ ಹೇಗೆ ಯುದ್ಧವನ್ನು ಮಾಡಬೇಕೋ ಸಹ ಅವರಿಗೆ ದಿಕ್ಕು ತೋಚುತ್ತಾ ಇಲ್ಲ. They did not do anything for battle. ಆ ಯುದ್ಧಕ್ಕಾಗಿ ಅವರು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. And only the people of Israelites give thanks to the Lord. ಅಲ್ಲಿ ಅವರಿಗೆ ಗೊತ್ತಿರುವಂತ ಒಂದು ಸಂಗತಿ ಏನಂದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತದ್ದು ಮಾತ್ರ. And he fought the battle. The people of Israelites won the battle. ಅಲ್ಲಿ ನಾವು ನೋಡ್ತೇವೆ ದೇವರು ಅವರಿಗೋಸ್ಕರ ಯುದ್ಧವನ್ನು ಮಾಡಿದ, ಇಸ್ರಾಯೇಲ್ಯರು ಜಯವನ್ನು ಹೊಂದಿದರು ಎಂಬುದಾಗಿ. And how should we think like God think? ದೇವರು ಆಲೋಚನೆ ಮಾಡುವ ಹಾಗೆ ನಾವು ಹೇಗೆ ನಾವು ಆಲೋಚನೆ ಮಾಡುವಂತದ್ದು? We only do the meditation of God's word. ಯಾವಾಗಾದ್ರೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೋ ದೇವರು ಆಲೋಚಿಸಿದ ಹಾಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗ್ತದೆ. Meditation brings faith. ದೇವರ ವಾಕ್ಯದ ಧ್ಯಾನ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಂಬಿಕೆಯನ್ನು ನಮ್ಮ ಹೃದಯದಲ್ಲಿ ತರುವಂತದ್ದಾಗಿರ್ತದೆ. While faith comes, ನಂಬಿಕೆ ಬರುವಾಗ we may think like God think. ನಂಬಿಕೆ ನಮ್ಮ ಹೃದಯದಲ್ಲಿ ಬರುವಾಗ ದೇವರ ಆಲೋಚನೆ ಮಾಡಿದ ಹಾಗೆ ನಾವು ಆಲೋಚನೆ ಮಾಡಲಿಕ್ಕೆ God said to ಸಾಧ್ಯವಾಗ್ತದೆ. Joshua chapter 1 verse 8. ಯೆಹೋಶುವನಿಗೆ ದೇವರು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, This book of the law shall not depart from your mouth. You shall meditate it day and night, so that you may be careful to do according to all that is written in it. And then you will have good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲು ಇರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Joshua don't have whole Bible. ಯೆಹೋಶುವನಿಗೆ ನಮ್ಮ ಕೈಯಲ್ಲಿದ್ದ ಹಾಗೆ ಇಡೀ ಸತ್ಯವೇದ ಅವನ ಕೈಯಲ್ಲಿ ಆ ದಿನಗಳಲ್ಲಿ ಇರಲಿಲ್ಲ. Joshua has 5 books. ಯೆಹೋಶುವನಿಗೆ ಬರೀ 5 ಪುಸ್ತಕಗಳು ಮಾತ್ರ ಇತ್ತು. That Torah. ಅದನ್ನು ನಾವು ನೋಡ್ತೇವೆ ಹಿಬ್ರಿ ಭಾಷೆಯಲ್ಲಿ ತೋರಾ ಎಂಬುದಾಗಿ ಹೇಳ್ತಾರೆ. And he did this. ಆತನು ಈ ರೀತಿ ಮಾಡಿದನು. And he won the battles. ನಾವು ನೋಡ್ತೇವೆ ಆ ಧರ್ಮಶಾಸ್ತ್ರವನ್ನು ಆತನು ಧ್ಯಾನ ಮಾಡುವುದರಿಂದ ಯುದ್ಧಗಳ ಮೇಲೆ ಯುದ್ಧಗಳನ್ನು ಆತನು ಜಯಿಸ್ತಾ ಬಂದನು. While faith comes, ನಂಬಿಕೆ ಎಂಬುವಂಥದ್ದು ಯಾವಾಗ ನಮ್ಮಲ್ಲಿ ಹುಟ್ಟುತ್ತದೋ you will think as God think. ನೀನು ದೇವರು ಯೋಚನೆ ಮಾಡಿದ ಹಾಗೆ ಯೋಚನೆ ಮಾಡುವ ವ್ಯಕ್ತಿ ಆಗ್ತೀಯ. We see in David's life. ನಾವು ದಾವೀದನ ಜೀವಿತವನ್ನು ಸಹ ನಾವು ನೋಡ್ತೇವೆ. In David's life there is much impossible for fighting with Goliath. ನಾವು ನೋಡ್ತೇವೆ ದಾವೀದನು ಗೊಲ್ಯಾತನನ್ನು ಜಯಿಸುವುದಕ್ಕೆ ಅದು ನಿಜಕ್ಕೂ ಅಸಾಧ್ಯವಾಗಿತ್ತು. And David said like this. ಆದ್ರೆ ದಾವೀದನು ಗೊಲ್ಯಾತನ ಎದುರಲ್ಲಿ ನಿಂತುಕೊಂಡಾಗ ಈ ರೀತಿ ಆತನು ಹೇಳ್ತಾನೆ, This day I will kill your body and feed your body to birds of the air. ಆತನು ಹೀಗೆ ಹೇಳ್ತಾನೆ, ಗೊಲ್ಯಾತ, ಈ ದಿನ ದೇವರು ನನ್ನ ಕೈಗೆ ಒಪ್ಪಿಸಿ ಬಿಡ್ತಾನೆ, ನಾನು ನಿನ್ನನ್ನು ಕೊಂದು ನಿನ್ನ ದೇಹವನ್ನು ಆಕಾಶ ಪಕ್ಷಿಗಳಿಗೆ ಮೃಗಗಳಿಗೆ ನಾನು ಹಾಕುತ್ತೇನೆ ಎಂಬುದಾಗಿ. David think like God think. ಅಲ್ಲಿ ನಾವು ನೋಡ್ತೇವೆ ದಾವೀದನು ದೇವರ ಹಾಗೆ ಆಲೋಚನೆ ಉಳ್ಳವನಾಗಿದ್ದಾನೆ. From where David got that boldness? ದಾವೀದನಿಗೆ ಆ ರೀತಿಯಾದಂತ ಧೈರ್ಯ ಎಲ್ಲಿಂದ ಬಂತು? From meditating the word of God. ನಾನು ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ದಾವೀದನಿಗೆ ಆ ಒಂದು ನಂಬಿಕೆಯ ಧೈರ್ಯ ಬಂದದ್ದಾಗಿದೆ. In the same way in your life, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಹ
you may have difficult times in your life. ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವನದಲ್ಲಿ ಸಹ ಕಠಿಣವಾದ ಸಮಯಗಳನ್ನು ನೀವು ಹಾದಿ ಹೋಗ್ತಾ ಇರಬಹುದು. While you think like God think, ಯಾವಾಗಾದ್ರೆ ದೇವರ ಹಾಗೆ ನೀನು ಸಹ ಆಲೋಚನೆ ಮಾಡುವ ವ್ಯಕ್ತಿ ಆಗ್ತೀಯೋ, while your ways are aligned with God's ways, ನಿನ್ನ ಮಾರ್ಗಗಳು ನಿನ್ನ ಆಲೋಚನೆಗಳು ದೇವರ ಮಾರ್ಗಗಳೊಂದಿಗೆ ಆಲೋಚನೆಗಳೊಂದಿಗೆ ಒಂದಾಗುತ್ತದೋ, no one can stop you. ಯಾರು ಸಹ ನಿನ್ನ ಅಭಿವೃದ್ಧಿಯನ್ನು ಜಯವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. You can have victories over victories. ಜಯದ ಮೇಲೆ ಜಯಗಳನ್ನು ನೀನು ಹೊಂದುವ ವ್ಯಕ್ತಿಯಾಗಿರ್ತೀಯ. Faith involves different kind of thinking. ನಂಬಿಕೆ ಅನ್ನುವಂಥದ್ದು ಬೇರೆ ಜನಕ್ಕಿಂತ ವ್ಯತ್ಯಾಸವಾದ ಆಲೋಚನೆಯನ್ನು ನಮ್ಮಲ್ಲಿ While faith ಉಂಟಾಗ್ತದೆ. comes, you are a different thinker. ಯಾವಾಗಾದ್ರೆ ನಂಬಿಕೆ ಎಂಬುದು ನಿನ್ನಲ್ಲಿ ಬರ್ತೇತೋ ನೀನು ವ್ಯತ್ಯಾಸವಾಗಿ ಆಲೋಚನೆ ಮಾಡುವ ವ್ಯಕ್ತಿ ಆಗಿರ್ತೀಯ. God plans are so different from your plans. ನಿನ್ನ ಮಾರ್ಗಗಳಿಗಿಂತ ನಿನ್ನ ಪ್ರಣಾಳಿಕೆಗಳಿಗೆ ಆಲೋಚನೆಗಳಿಗಿಂತ ದೇವರ ಆಲೋಚನೆಗಳು God's ways ವ್ಯತ್ಯಾಸವಾಗಿದ್ದಾವೆ. are so different from your ways. ನಿನ್ನ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು ವ್ಯತ್ಯಾಸವಾಗಿದ್ದಾವೆ. Those ways are higher than your ways. ಆತನ ಮಾರ್ಗಗಳು ನಿನ್ನ ಮಾರ್ಗಗಳಿಗಿಂತ ಉನ್ನತವಾಗಿವೆ. And don't be urgent of things, seeing things like around your place. ನೀನಿರುವಂತ ಸ್ಥಳದಲ್ಲಿ ನಿನ್ನ ಜೀವನದಲ್ಲಿ ನಡೆಯುತ್ತಿರುವಂತಹ ಸಂಗತಿಗಳನ್ನು ನೋಡಿ ನೀನು ಆತುರ ಪಡಬೇಡ. Don't talk about problem. ನಿನ್ನ ಸಮಸ್ಯೆಗಳ ಕುರಿತು ನೀನು ಮಾತಾಡಬೇಡ. Think God thinking. ದೇವರ ಆಲೋಚನೆಗಳ ಹಾಗೆ ನೀನು ಆಲೋಚನೆ ಮಾಡು. In my experience, I saw that many people are not seeing victories in their life. ನನಗಿರುವಂತ ಒಂದು ನನ್ನ ಜೀವನದಲ್ಲಿ ಅನೇಕರ ಜೀವನದಲ್ಲಿ ಜಯ ಹೊಂದದೇ ಹೋಗ್ಲಿಕ್ಕೆ ಕಾರಣವೇನೆಂದರೆ, they will come to church and praising the Lord, praying for corona. ಜನರು ಚರ್ಚಿಗೆ ಬರ್ತಾರೆ, ದೇವರನ್ನು ಆರಾಧಿಸ್ತಾರೆ, ಕೊರೋನಾಗೋಸ್ಕರ ಅವರು ಪ್ರಾರ್ಥಿಸ್ತಾರೆ. And churches, and then people gone down were talking about the corona. ಚರ್ಚ್ ಒಳಗಡೆ ಕೊರೋನಾಗೋಸ್ಕರ ಪ್ರಾರ್ಥಿಸ್ತಾರೆ, ಕೆಳಗಡೆ ಹೋದ ಕೂಡಲೇ ಹೊರಗಡೆ ಹೋದ ಕೂಡಲೇ ಕೊರೋನಾ ಕುರಿತು ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. Talking about the corona will not cast out corona. ಕೊರೋನಾ ಕುರಿತು ಮಾತನಾಡುವುದರ ಮೂಲಕ ಕೊರೋನಾವನ್ನು ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವಿಲ್ಲ. Think and meditate the word of God will cast out the coronavirus. ಆದರೆ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ವಾಕ್ಯವನ್ನು ನಾವು ಮಾತನಾಡುವುದರಿಂದ ಕೊರೋನಾವನ್ನು ನಿಯಂತ್ರಿಸಿ ಅಥವಾ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವಾಗ್ತದೆ. Think like God think. ದೇವರು ಆಲೋಚನೆ ಮಾಡಿದ ಹಾಗೆ ನೀನು ಆಲೋಚನೆ ಮಾಡಬೇಕು. When you think like God think, ದೇವರ ಆಲೋಚನೆ ಹಾಗೆ ನೀನು ಆಲೋಚನೆ ಮಾಡಿದರೆ you will be more victorious. ನಿನ್ನ ಜೀವನದಲ್ಲಿ ನೀನು ಜಯಭರಿತವಾದ ವ್ಯಕ್ತಿ ಆಗ್ತೀಯ. Amen. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದ್ಭುತವಾದ ದೇವರ ಸಂದೇಶವನ್ನು ಕೇಳಿದೆವು. ಪ್ರೇರೆ, ನಮ್ಮ ಜೀವಿತ ಎರಿಕೋನ ಕೆಂಪು ಸಮುದ್ರವನ್ನು ದಾಟಿದಷ್ಟು ಮಾತ್ರಕ್ಕೆ ನಮ್ಮ ನಂಬಿಕೆ ಮುಗಿದೋಗಲಿಲ್ಲ. ನಾವು ಮತ್ತೆ ಎರಿಕೋನನ್ನು ಜಯಿಸಬೇಕು ಎಂಬ ಸಂಗತಿಗಳನ್ನು ನಾವು ಕೇಳಿದೆವು. ಸೊ ಅಷ್ಟು ಮಾತ್ರ ಅಲ್ಲ, ಒಂದು ಅದ್ಭುತವಾದ ಮಾತುಗಳು. ಇಸ್ರಾಯೇಲರಿಗೆ ದೇವರು ಏನು ಮಾಡಿದ, ಕಾನಾನು ದೇಶವನ್ನು ಸ್ವಾಸ್ಥ್ಯವಾಗಿ ಕೊಟ್ಟ. ಸೊ ಸ್ವಾಸ್ಥ್ಯವಾಗಿ ಯಾವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಇವರಿಗೆ ಹೋದರೂ ಎರಿಕೋ ಅವರು ಇಸ್ರಾಯೇಲ್ ವಿಷಯದಲ್ಲಿ ಕೇಳಿ ಭಯಪಟ್ಟರು ಅಂತೆ ನಾವು ನೋಡ್ತೇವೆ. ಅದೇ ವಿಧವಾಗಿ ಇಸ್ರಾಯೇಲ್ರು ಕೂಡ ಅಲ್ಲಿ ಎರಿಕೋ ಜನರನ್ನು ಅಥವಾ ವಾಗ್ದಾನ ಭೂಮಿಯಲ್ಲಿರುವ ಜನರನ್ನು ನೋಡಿ ಹೆದರಿದರಂತೆ. ಅವರು ಮಹಾಪುರುಷರು, ಅವರ ಮುಂದೆ ನಾವು ಮಿಡತೆಗಳಾಗಿದ್ದೇವೆ ಎಂಬುದಾಗಿ. ಸೊ ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಹಾಗೆ ಭಯಪಡುವರಾಗಿರಬಾರ್ದು. ಸೊ ಅದಕ್ಕೆ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವರು ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರೋ ಸ್ವಾಸ್ಥ್ಯ, ದೇವರು ನಮಗೆ ಕೊಟ್ಟಿರೋ ಪೊಸೆಷನ್, ಅದನ್ನು ನಾವೇನು ಮಾಡಬೇಕು, ಯಾವಾಗಲೂ ನಂಬಿ ಅದನ್ನು ಅರಿಕೆ ಮಾಡ್ತಾ ನಾವಿರಬೇಕು.
ಮತ್ತು ಇನ್ನೊಂದು ಅದ್ಭುತವಾದ ಸಂಗತಿ ಅಂದರೆ ಸ್ವಾಸ್ಥ್ಯ. ದೇವರು ನಮ್ಮನ್ನು ಒಳ್ಳೆಯ ಐಶ್ವರ್ಯದಿಂದ ಆಶೀರ್ವದಿಸಿದ್ದಾನೆ. ಆತನ ಜೀವವನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಆತನ ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ. ಪ್ರೇರೆ ಸ್ವಸ್ಥತೆ ನಮಗೆ ದೇವರು ಕೊಟ್ಟಿದ್ದಾನೆ. ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾವು ದೇವನ ಸ್ತೋತ್ರ ಮಾಡುವರಾಗಿರಬೇಕು. ಮತ್ತು ಮೂರನೇದಾಗಿ ನೋಡಿದಂಥ ಒಂದು ಅದ್ಭುತವಾದ ಸಂಗತಿ ಏನಂದರೆ, ಯೆಹೋಶುವನು ಯೆರಿಕೋನನ್ನು ಜಯಿಸಿದ ನಂತರ ಮತ್ತು ಅಲ್ಲಿರುವ ಎಲ್ಲ ಸುಮಾರು 31 ಜನ ರಾಜರನ್ನು ಯೆಹೋಶುವನು ಜಯಿಸ್ತಾ ಹೋದ. ಯಾಕೆ ಅವನು ಜಯಿಸ್ತಾ ಹೋದಂದರೆ, ಪ್ರಿಯರವನು ದೇವರ ವಾಕ್ಯವನ್ನು ಧ್ಯಾನ ಮಾಡುವನಾಗಿದ್ದ. ಸೊ ಅದಕ್ಕೆ ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾರಿ ಸೋಲಿಕ್ಕೆ ಕಾರಣವೇನೆಂದರೆ ಅಪನಂಬಿಕೆ. ಈ ಅಪನಂಬಿಕೆಗೆ ಕಾರಣ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡದಿರುವುದು. ಸೊ ಅದಕ್ಕೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಿ, ದೇವರ ವಾಕ್ಯವನ್ನು ಅರಿಕೆ ಮಾಡ್ತಿರ್ರಿ. ನೀವು ಜಯದ ಮೇಲೆ ಜಯವನ್ನು ನೋಡ್ತಾ ಮುಂದೆ ಹೋಗೋರಾಗಿರ್ತೀರಿ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಮಗನನ್ನು ನೀನು ಉಪಯೋಗಿಸಿ ನಮ್ಮ ಸಂಗಡ ನೀನು ಮಾತನಾಡಿದ ನಿನ್ನ ಅದ್ಭುತವಾದ ಮಾತುಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಸ್ವಾಮಿ, ಇದು ಅನೇಕರ ಜೀವನದಲ್ಲಿ ನಂಬಿಕೆ ಹುಟ್ಟಿಸಲಿಕ್ಕೆ ಕಾರಣವಾಗಿದ್ದಕ್ಕಾಗಿ ನಿಮಗೆ ವಂದನೆ ತಿಳಿಸ್ತೇನೆ. ಕರ್ತನೆ ಸ್ವಾಮಿ, ಅಷ್ಟು ಮಾತ್ರ ಅಲ್ಲ, ಈ ದಿನ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಗಳಿಗೆ ಯೇಸುವಿನ ನಾಮದಲ್ಲಿ ಕರ್ತನ ಸಮಾಧಾನವನ್ನು, ಆಶೀರ್ವಾದವನ್ನು ನಾವು ಮಾತನಾಡ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಕರ್ತನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ಊರುಗಳಲ್ಲಿ ನಾವು ಸಭೆಯಾಗಿ ಸೇರಿಕೊಂಡು ಬರುವ ಅದ್ಭುತವಾದ ದಿನಗಳು ನಮ್ಮ ಮುಂದಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ಆನ್ಲೈನ್ ಮೂಲಕ ಸಾರಲ್ಪಡುವಂಥ ವಾಕ್ಯವು ಕರ್ತನ ಅನೇಕರು ಕೇಳುವಂತೆ, ಅನೇಕರು ಕ್ರಿಸ್ತ ನಂಬಿಕೆಗೆ ಬರುವಂತೆ, ಆತನ ಒಬ್ಬನೇ ದೇವರೆಂಬುದಾಗಿ ತಿಳ್ಕೊಳ್ಳುವಂತೆ ಸಹಾಯ ಮಾಡು. ಕಷ್ಟ ಬಾಧೆಗಳಿರುವವರಿಗೆ ನಂಬಿಕೆ ಉಂಟಾಗಲಿ. ಕರ್ತನೆ, ಜಯಗಳು ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ನಿನಗೆ ಘನ ಮಾನ ಮಹಿಮೆಗಳು ಸಮರ್ಪಿಸ್ತಾ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್.